ಎಸ್ QPL ನಡೀತಾ ಇದೆ. ನನ್ನ ಜೊತೆ ಇವಾಗ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅಲ್ಲಿ ಪ್ರೂವ್ ಆಗ್ತಾ ಇದೆ. ಬ್ಯಾಕ್ ಬೋನ್ ನಾನ್ ಗುರು ಅಂತ ನನ್ನ ಪಕ್ಕ ಇಲ್ಲಿ ನಿಂತಿದ್ದಾರೆ. ಸೊ ಅವರೊಂದು ಆಟನ ಎಂಜಾಯ್ ಮಾಡ್ತಾ ಇದ್ರು. ನಾನಂತೂ ಅದ್ಭುತ ಅನ್ನಿಸ್ತಿತ್ತು ಅಲ್ಲಿ ಅವರ ಆಟ ಆಡ್ತಾ ಇದ್ದಾರೆ, ಇಲ್ಲಿ ಸರ್ ಎಂಜಾಯ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವರು ಅದನ್ನ ಎಷ್ಟು ಕಣ್ ತುಂಬ್ಕೊತಾ ಇದ್ರು ಅನ್ನೋದನ್ನ, ಅದನ್ನ ಎಷ್ಟು ಎಂಜಾಯ್ ಮಾಡಿದ್ರು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಎಸ್, ಅಫ್ಕೋರ್ಸ್ ಸ್ಪ್ಯಾನ್ ಮಾಡಿ ಯಾರಿದ್ದಾರೆ ನನ್ನ ಜೊತೆ, ರಾಜ್ ಬಿ ಶೆಟ್ಟಿ ಅವರು. ವಾವ್, ಅಫ್ಕೋರ್ಸ್ ನಿಮ್ಮ ಗೆಟಪ್ ಫಸ್ಟ್ ನನಗೆ ಯಾವಾಗ್ಲೂ ಇಷ್ಟ ಆಗುವಂಥದ್ದು. ಸಖತ್ ಸ್ಪೆಷಲ್ ನೀವು ಈ ಒಂದು ವಿಷಯದಲ್ಲಿ. ಸೊ ಹೇಗಿದ್ದೀರಿ ಫಸ್ಟ್? ತುಂಬಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅಫ್ಕೋರ್ಸ್ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಿದೆ ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂತ. ಈಗ QPLನ ಎಷ್ಟು ಎಂಜಾಯ್ ಮಾಡಿದ್ರಿ? ನಾನು ಬಂದಿದ್ದು ಸೆಮಿಫೈನಲ್ ಮ್ಯಾಚ್ಗೆ, ಬೆಳಗಾವಿ ಮತ್ತೆ ಬ್ಯಾಂಗ್ಳೂರು. ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವ್ದಕ್ಕೆ ಸಪೋರ್ಟ್ ಮಾಡಬೇಕು ಅಂತ. ಬೆಳಗಾವಿ ತುಂಬಾ ಚೆನ್ನಾಗಿ ಆಡ್ತು, ಬಟ್ ಲಾಸ್ಟ್ 1 ಓವರಿಗೆ 30 ರನ್ ಆಗಬೇಕಿತ್ತು, ಬಟ್ ಬ್ಯಾಂಗ್ಳೂರು ಹೊಡಿತು. ಅಂಡ್ ನನಗೆ ಅಯ್ಯೋ ದೇವ್ರೆ ಪಾಪ ಅನಿಸ್ತಿತ್ತು ಬೌಲರ್ ನೋಡಿದ್ರೆ. ಪಾಪ ಏನ್ ಮಾಡೋದು, ಬಟ್ ದ್ಯಾಟ್ ಇಸ್ ಗೇಮ್ ಅಲ್ವಾ. ಪ್ರೊಫೆಷ್ನಲ್ ಆಗಿ ಕ್ರಿಕೆಟರ್ಸ್ ಆಡೋದನ್ನ ನಾನು ನೋಡಿದ್ದೀನಿ. ಈ ಹೆಣ್ಮಕ್ಳು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ಏನು ಅದ್ಭುತವಾಗಿ ಆಡ್ತಿದ್ದಾರೆ. ಯಾವ ಪ್ರೊಫೆಷ್ನಲ್ ಆಟಗಾರ್ತಿಯರನ್ನು ಬಿಟ್ಕೊಡಂಗಿಲ್ಲ, ಅಷ್ಟು ಚೆನ್ನಾಗಿದೆ ಅವರ ಎನರ್ಜಿ, ಅವರ ಬ್ಯಾಟಿಂಗ್ ಸ್ಟೈಲು, ಬೌಲಿಂಗ್ ಸ್ಟೈಲು, ಫೀಲ್ಡಿಂಗ್ ಸ್ಟೈಲು. ಸೊ ನೀವು ಇದನ್ನೆಲ್ಲ ನೋಡಿ ನಿಮ್ಗೇನು ಅನ್ನಿಸ್ತು? ನನಗೆ ಸ್ಕಿಲ್ಗಿಂತ ಜಾಸ್ತಿ ಕಮಿಟ್ಮೆಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯಂದು. ಸೊ ಇಲ್ಲಿ ನೋಡಿ ಅಂದ್ರೆ ಪಾಪ ಅವ್ರು ಬೀಳ್ತಾ ಇದ್ರು. ಈಗ ಬ್ಯಾಟ್ಸ್ಮನ್ ಅವಳು ಬಂತು, ಅವಳು ಕಾಲು ಬಿದ್ದು ನೋವಾಗಿತ್ತು, ಆದ್ರೂ ಕೈ ಮುಗಿತಾ ಇದ್ಲು. ಇಟ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಟು ಸಿ. ಅಂದ್ರೆ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಕ್ರಿಕೆಟ್ ಇರ್ಬೋದು, ಯಾವುದೇ ಗೇಮ್ ಇರ್ಬೋದು, ಎಂಥ ದೊಡ್ಡ ಆಕ್ಟರ್ಗಳನ್ನು, ಸ್ಟಾರ್ಗಳನ್ನು ಮನುಷ್ಯರನ್ನ ಹಾಕ್ಸುತ್ತೆ. ಸೊ ಅಲ್ಲಿನ ಇಮೋಷನ್ಗಳು ಅದೆಲ್ಲ ನಮ್ಮನ್ನ ತುಂಬಾ ಕಲಿಸುತ್ತೆ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮಗೆ ನಮ್ಮ ಬದುಕಿನ ಸ್ಟ್ರೆಸ್ ಎಲ್ಲ ಮರೆಸುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಸ್ಪೆಷಲಿ ಯಾವಾಗಲೂ CPL ಆಗ್ತಾ ಇತ್ತು ಅಥವಾ ಎಲ್ಲದೂ ಹುಡುಗರಿಗೆ ಆಗ್ತಾ ಇತ್ತು. ಅಂಡ್ ಈ ತಂಡ ಸೇರ್ಕೊಂಡು ಇದನ್ನ QPL ಮಾಡಿರೋದು, ಅಂಡ್ ಇದಿಷ್ಟು ಚೆನ್ನಾಗಿ ಆರ್ಗನೈಸ್ ಆಗ್ತಿರೋದು, ಜನ ಇಷ್ಟು ಎಂಜಾಯ್ ಮಾಡ್ತಿರೋದು, ಅಂಡ್ ನಾನು ಇಷ್ಟು ಎಂಜಾಯ್ ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಯ್ತು. ಪ್ರಮೋದ್ ಶೆಟ್ರು ನಿಜವಾಗ್ಲೂ ಅವ್ರ 24/7 ಅಂತಾರಲ್ಲ, ಹಂಗೆ ಕೆಲಸ ಮಾಡಿದ್ದಾರೆ. ಅಂಡ್ ನಿನ್ನೆ ಪಾಪ ಅವ್ರು ಬರುವಾಗ ಅವರೇ ಡ್ರೈವ್ ಮಾಡ್ಕೊಂಡ್ ಬಂದ್ರಂತೆ, ಫ್ಲೈಟ್ ಕ್ಯಾನ್ಸಲ್ ಆಗಿ. ಈಗಲೂ ಕೇಳಿದೆ ಆಕ್ಚುಲಿ, ಈಗ ಹೋಗ್ತಾ ಶೆಟ್ರೆ ಏನ್ ಮಾಡ್ತೀರಾ, ಮಂಗ್ಳೂರಿಗೆ ಹೋಗ್ಬೇಕು ಇವತ್ತು ರಾತ್ರಿ. ಹೌದಾ, ನೀವು ಹೋಗ್ಬೇಡಿ, ನೀವು ಡ್ರೈವ್ ಮಾಡಬೇಡಿ. ಇಲ್ಲ ಡ್ರೈವರ್ ಇದ್ದಾರಾ, ಹಂಗಾರೆ ಸೇಫ್ ಅಂತ. ಒಂದೇನಂದ್ರೆ ಅದೇ ಆ ಮನುಷ್ಯನಿಗೋಸ್ಕರ ನಾನು ಬಂದಿದ್ದು. ಇಂಪಾರ್ಟೆಂಟ್ ಆಗಿ ನಂಗೆ ಫೋನ್ ಮಾಡಿದ್ರು, ಶೆಟ್ರೆ ಈ ಥರ ಇದೆ, ಬರ್ಬೋದಾ ಅಂತ. ನಾನು ಯಾವುದೇ ಪ್ರೋಗ್ರಾಮ್ಗೂ ಬರೋನಲ್ಲ, ಬರ್ಬೇಕಾ ಬೇಡವಾ ನೀವು ಹೇಳಿ ಅಂತ. ನನಗೋಸ್ಕರ ಒಂದು ಬರ್ಬೋದಾ ಅಂತ ಅಷ್ಟು ಕೇಳಿದ್ಮೇಲೆ ಆಯ್ತು ಬಂದೆ. ಅದು ಪ್ರಾಣ ಸ್ನೇಹಿತರು, ಇಲ್ಲ ಅನ್ನಕ್ಕಾಗತ್ತಾ? ಅದು ನೀವು ಬಂದಮೇಲೆ ಇಲ್ಲಿ ಪಂದ್ಯದ ಕಡೆ ಇನ್ನೊಂದು ಸ್ವಲ್ಪ ವೇಟೇಜ್ ಜಾಸ್ತಿ ಆಗಿದೆ, ಆ್ಯಂಡ್ ಅವರಲ್ಲಿರೋ ಎನರ್ಜಿ ಜಾಸ್ತಿ ಆಗಿದೆ. ಅದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮನ್ನು ನೋಡಿ ಇಲ್ಲಿ. ನೀವು ಕೂಡ ತುಂಬ ಬ್ಯುಸಿನಲ್ಲೇ ಇದ್ದೀರಾ. ಈಗ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇಂಥ ಟೈಮಲ್ಲಿ ಬಂದು ಶೆಟ್ರಿಗೆ ಸಾಥ್ ಕೊಟ್ಟಿದ್ದೀರಾ, ಇಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ ಸಾಥ್ ಕೊಟ್ಟಿದ್ದೀರಾ. ಯಾರು ಗೆಲ್ಬಹುದು ಅನಿಸ್ತಿದೆ ಈಗ ಲಾಸ್ಟ್? ಈಗ ಫೈನಲಿ ಆಕ್ಚುಲಿ ಬ್ಯಾಂಗ್ಳೂರ್ ಮತ್ತೆ ಯಾವ ಟೀಮ್ ಬಂದಿರೋದು? ಮೈಸೂರಾ? ಅಲ್ಲಲ್ಲ, ಬಿಜಾಪುರ. ಶೆಟ್ರೆ ಫೈನಲ್ ಯಾವುದು? ಬ್ಯಾಂಗ್ಳೂರ್ ಮತ್ತೆ ಕೋಲಾರ. ಓಕೆ, ಬ್ಯಾಂಗ್ಳೂರ್ ಮತ್ತೆ ಕೋಲಾರ. ಥ್ಯಾಂಕ್ ಯು. ಬ್ಯಾಂಗ್ಳೂರ್ ಮತ್ತೆ ಕೋಲಾರ ಫೈನಲಿ ಬಂದಿದೆ. ಸೊ ಸಪೋರ್ಟ್ ಇದಕ್ಕೆ ಅದಕ್ಕೆ ಅಂತ ಏನಿಲ್ಲ, ಜಸ್ಟ್ ಕ್ರಿಕೆಟ್ ವಿನ್ ಆಗಲಿ, ಹೆಣ್ಮಕ್ಳು ವಿನ್ ಆಗಲಿ, ಅಂಡ್ ಈ ಸ್ಪೋರ್ಟ್ಸ್ ವಿನ್ ಆಗಲಿ ಅಷ್ಟೇ. ಬೆಂಗಳೂರಿನವ್ರದ್ದು ಎನರ್ಜಿ ನೋಡ್ಬಿಟ್ಟು ಅಂತೂ ನನಗೆ ಬಹಳ ಆಶ್ಚರ್ಯ ಆಗೋಯ್ತು. ಅಂದ್ರೆ ಲಾಸ್ಟ್ಗೆ 1 ಓವರ್ 30 ಹೊಡೆದ್ರಲ್ವಾ? ಎರಡು ಬಾಲ್ಗೆ 4 ಹೊಡೆದ್ಬಿಟ್ರು. ಅದು ಹಂಗಂಗೆ ದಾಟ್ಕೊಂಡು ಒಂದು ಬಾಲ್ 4 ರನ್ ಆಗ್ಬೇಕಿತ್ತು, ಅದನ್ನು ಹೊಡೆದ್ರು. ಏನ್ ಹೇಳೋಣ, ಸ್ಟ್ರಾಂಗ್ ಗುರು, ಡೆಫಿನೆಟ್ಲಿ. ಆಲ್ ದ ವೆರಿ ಬೆಸ್ಟ್ ಎರಡು ಟೀಮ್ಗೆ. ತುಂಬಾ ಚೆನ್ನಾಗಿ ಆಡಿ, ಅಂಡ್ ಲೆಟ್ ದ ಗ್ರೇಟ್ ಟೀಮ್ ಆರ್ ಗುಡ್ ಟೀಮ್ ವಿನ್. ಥ್ಯಾಂಕ್ ಯು. ಎಸ್, 1 ನಿಮಿಷ. ಸೊ ಇದಿಷ್ಟು QPL ಬಗ್ಗೆ ಮಾತಾಯಿತು. ಬಟ್ ಈಗ ಸಿನಿಮಾ ರೆಡಿ ಆಗಿದೆ, ರಿಲೀಸಿಗೆ ರೆಡಿ ಇದೆ, ಅದ್ರ ಬಗ್ಗೆ ಮಾತಾಡ್ಸಿಲ್ಲ ಅಂದರೆ ಹೆಂಗೆ? ಬನ್ನಿ. ಎಸ್ ಸರ್, ಈಗ ಸೂಪರ್ ಡೂಪರ್ ಆಗಿ ಸಿನಿಮಾ ರೆಡಿಯಾಗಿ ನಿಂತಿದೆ. ಆ್ಯಂಡ್ ನೀವು ಏನು ಫೀಲ್ ಮಾಡ್ತಿದ್ದೀರಾ? ಏನೆಲ್ಲ ಪ್ರಮೋಷನ್ಸ್ ಕೆಲಸಗಳು ಹೆಂಗೆ ನಡೀತಾ ಇದೆ? ತುಂಬ ಸಿಂಪಲ್ ಆಗಿದೆ ಪ್ರಮೋಷನ್ಸ್. ಯಾಕಂದರೆ ಇದೊಂದು ತುಂಬ ಸೀರಿಯಸ್ ಸಿನಿಮಾ, ಬಟ್ ತುಂಬ ಆನೆಸ್ಟ್ ಸಿನಿಮಾ. ರೂಪಾಂತರ 26ನೇ ತಾರೀಕು ಬರ್ತಾ ಇದೆ. ಬಟ್ ನಾವು ಮೊದಲಿಂದ ಕೂಡ ಹಾಗೆ, ಅಂದರೆ ಸಿನಿಮಾ ಮಾಡೋದು ಲಾಸ್ಟ್ ಮೂಮೆಂಟಿಗೆ ಅನೌನ್ಸ್ ಮಾಡೋದು, ಆಮೇಲೆ ರಿಲೀಸ್ ಮಾಡೋದು, ಇದು ನಮ್ಮ ವರ್ಕ್ ಸ್ಟೈಲು. ಅಂಡ್ ಆ ಥರ ಮಾಡ್ಬೇಕಾದ್ರೆ ಜನಗಳನ್ನ ನಂಬೋದು ಅಷ್ಟೇ. ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅಂತ. ಚೆನ್ನಾಗಿ ಮಾಡಿದೀವಿ ಅನ್ನೋ ನಂಬಿಕೆ ನಮ್ಮದು, ಜನ ನೋಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಸರ್, ರೂಪಾಂತರ ಹೆಸರು ಕೇಳ್ತಿದ್ರೇನೆ ತುಂಬ ಒಂಥರ ಏನೋ ಸ್ಪೆಷಲ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ನಿಮ್ಮದು ಆರಂಭದ ದಿನಗಳಿಂದನೂ ನಿಮ್ಮ ಸಿನಿಮಾಗಳು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಇಲ್ಲಿ ಕಥೆನೇ ನಾಯಕ. ಸೊ ಇಂಥದ್ದೊಂದು ಈಗ ನಾವು ಇಷ್ಟು ದಿನ ನೋಡಿರೋ ಸಿನಿಮಾಗಳಲ್ಲಿ ಈಗ ನೀವು ಎಂಥ ಕಂಟೆಂಟನ್ನು ತಗೊಂಡು ಹೆಂಗೆ ನೀವು ನಮ್ಮ ಮುಂದೆ ಬರ್ತಾ ಇದ್ದೀರಿ? ಈ ಕಂಟೆಂಟ್
ನಾನು ತುಂಬ ಹೆಮ್ಮೆಯಿಂದ ಇದು ನಾವು ಮಾಡಿದ ಸಿನಿಮಾ ಅಂತ ಹೇಳ್ಕೋಬೋದಂತ ಸಿನಿಮಾಗಳಲ್ಲೊಂದು. ಸೊ ಅದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಈ ಸಿನಿಮಾ ಬಗ್ಗೆ. ಬಟ್ ಈ ಕಥೆಯನ್ನು ಕೇಳಬೇಕಾದ್ರೆ ಮನುಷ್ಯನಾಗಿ ನನ್ನನ್ನು ಕಾಡಿತ್ತಿದ್ದು. ಸೊ ಅದೇ ರೀತಿ ಕಾಡುವ ಕ್ಷಮತೆ, ಆಡಿಯನ್ಸ್ನೂ ಕಾಡುವ ಕ್ಷಮತೆ ಈ ಸಿನಿಮಾಗಿದೆ ಅಂತ ನಾನು ನಂಬ್ತೀನಿ. ಸೊ 26ನೇ ತಾರೀಕು ಬರ್ತಾ ಇದೆ ರೂಪಾಂತರ, ದಯವಿಟ್ಟು ನೋಡಿ. ಸರ್ ಅದ್ರ ಜೊತೆಗೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಕೂಡ ತುಂಬ ವೈವಿಧ್ಯಮಯವಾಗಿದ್ದಾವೆ. ಅಂದರೆ ಎಷ್ಟೊಂದು ಸ್ಪೆಷಲ್ ಆಗಿದ್ದಾವೆ ಅನ್ನೋದಕ್ಕೆ ಎಷ್ಟೊಂದು ಜನ ನಮ್ಮ ಫ್ರೆಂಡ್ಸೇ ಮಾತಾಡ್ಕೋತಾ ಇದ್ವಿ. ಶೆಟ್ರು ಏನೋ ಸ್ಪೆಷಲ್ ಮಾಡ್ತಾರೆ ಗೊತ್ತಾ, ಎಲ್ಲ ಸಿನಿಮಾಗಳು ನೆಕ್ಸ್ಟ್ ಇರೋದು ಕೂಡ ಹಾಗೆ ಡಿಫ್ರೆಂಟ್ ಆಗಿದ್ದಾವೆ, ಅದ್ರ ಬಗ್ಗೆನೂ ಕೇಳಬೇಕು ಅವರಿಗೆ ಒಂದ್ಸತಿ ಅಂತ ನಾವೇ ಮಾತಾಡ್ಕೋತಾ ಇದ್ವಿ. ಸೊ ಈಗ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿ. ಒಂದು ಮಲಯಾಳಮಲ್ಲಿ ಕೊಂಡಾಲ್ ಅಂತ ಬರ್ತಾ ಇದೆ, ಆಮೇಲೆ ರುದಿರಮ್ ಅಂತ ಒಂದು ಮಲಯಾಳಮಲ್ಲಿ ಬಾಕಿ ಇದೆ ಬರೋದಕ್ಕೆ ರಿಲೀಸಿಗೆ. ಕನ್ನಡದಲ್ಲಿ 45 ಇನ್ನೊಂದು 10 ದಿವಸ ಕ್ಲೈಮ್ಯಾಕ್ಸ್ ಶೂಟ್ ಆಗಬೇಕು. ಅದನ್ನು ಬಿಟ್ಟರೆ ಒಂದು ಹೊಸ ಕನ್ನಡ ಸಿನಿಮಾ ಇದೆ, ಅದರಲ್ಲಿ ನಾನು ಲೀಡಾಗಿ ಮಾಡ್ತಾ ಇಲ್ಲ, ಬಟ್ ತುಂಬ ಇಂಪಾರ್ಟೆಂಟ್ ರೋಲ್, ಅದು ಅನೌನ್ಸ್ ಮಾಡಿಲ್ಲ. ಇನ್ನೊಂದು ಸಿನಿಮಾ ಆಗಸ್ಟ್ 15 ಸುಮಾರಿಗೆ ನಾನು ಲೀಡಾಗಿ ಮಾಡಿರುವಂಥ ಸಿನಿಮಾ, ಮಾಡ್ತಾ ಇರುವಂಥ ಸಿನಿಮಾ ಶೂಟಿಗೆ ಹೋಗ್ತಾ ಇದೆ. ಅದೆಲ್ಲ ಕೂಡ ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ಸರ್ ನಿಮ್ಮ ಒಂದು ಸಿನಿಮಾದ ಬಗ್ಗೆ ನಾನು ಒಂದಷ್ಟು ಟಾಕ್ಸ್ನ ಕೇಳಿದ್ದೀನಿ, ಅದು 45ನೇ ಇರಬೇಕು ಅಂತ ಅನ್ಸುತ್ತೆ ನನಗೆ. ಇಫ್ ಐ ಆಮ್ ನಾಟ್ ರಾಂಗ್, ಅದಕ್ಕೇನೋ ತುಂಬ ಖರ್ಚು ಮಾಡ್ತಾ ಇದ್ದೀರಾ ಕ್ಲೈಮ್ಯಾಕ್ಸಿಗೆ ಅಂತ ಕೇಳ್ಪಟ್ಟೆ, ತುಂಬ ಟೈಮ್ನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನಾದ್ರು? ಅದು ಆ್ಯಕ್ಚುಲಿ ನಾವು ಇನ್ವೆಸ್ಟ್ ಮಾಡಿ, ನಾವು ಆ್ಯಕ್ಟರ್ಗಳು, ಆ ಟೀಮ್ ಇನ್ವೆಸ್ಟ್ ಮಾಡ್ತಾ ಇದೆ. ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಇರ್ಬೋದು, ಡೈರೆಕ್ಟರ್ ಅರ್ಜುನ್ ಜನ್ಯ ಇರ್ಬೋದು. ಈ ಸಿನಿಮಾ ಭಾರತದಲ್ಲೊಂದು ಒಳ್ಳೆ ಸಿನಿಮಾ ಕಾಣಿಸ್ಕೋಬೇಕು ಅನ್ನುವಂಥ ಕನಸು ಅವ್ರದ್ದು. ಬಟ್ ಇಲ್ಲಿ ತನಕ ಬಂದಿರೋ ಪೋರ್ಷನ್ಗಳನ್ನ ನಾನು ನೋಡ್ಬೇಕಾದ್ರೆ ಅದು ಸಾಧ್ಯ ಆಗುತ್ತೆ ಆ ಸಿನಿಮಾಗೆ, ಅದಷ್ಟು ಗುಣ ಇದೆ ಆ ಸಿನಿಮಾಗೆ ಅಂತ ನಾನು ನಂಬ್ತೀನಿ. ಕ್ಲೈಮ್ಯಾಕ್ಸ್ ಒಂದು ತುಂಬ ದೊಡ್ಡದಾಗಿ ಮಾಡಬೇಕು ಅಂತಿದ್ದಾರೆ. ಸೊ ಅದೇನಾದರೂ ಆ ಥರನೇ ಎಕ್ಸಿಕ್ಯೂಟ್ ಆದರೆ ಇಟ್ ವಿಲ್ ಬಿ ಎ ಗ್ರೇಟ್ ಫಿಲ್ಮ್ ಫಾರ್ ಶೋರ್. ಏನಿರ್ಬೋದು ಸರ್, ನಿಮ್ಮನ್ನ ಹೆಂಗೆ ನೋಡ್ಬೋದು ನಾವಲ್ಲಿ? ಇಲ್ಲ, ಇಟ್ಸ್ ಅ ವೆರಿ ಸಿಂಪಲ್ ರೋಲ್, ಬಟ್ ನೀವು ನೋಡಬೇಕಾಗಿರೋದು ಇದರಲ್ಲಿ ಶಿವರಾಜ್ ಕುಮಾರ್ ಮತ್ತೆ ಉಪೇಂದ್ರ ಅವರು, ಅವರಿಬ್ರು ನೋಡೋದಕ್ಕೆ ಕಾಯ್ತಾ ಇರಿ. ಅವರಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅವರಿಬ್ರು ಕಾಂಬಿನೇಷನ್, ಅವರಿಬ್ರು ಎದುರುಗಡೆ ಬರುವಂತ ಸೀನ್ಗಳಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ದಯವಿಟ್ಟು ನೋಡಿ. ವೇಟ್ ಮಾಡ್ತೀವಿ ನಾವು, ಸಾಧ್ಯ ಆದರೆ ಶೂಟಿಂಗಿಗೂ ಬಂದ್ಬಿಡ್ತೀವಿ. ಅಲ್ಲಿ ಬಿಟ್ಕೊಳ್ಳಲ್ಲ ನೀವು. ನನಗೆ ಗೊತ್ತಿತ್ತು ಹಿಂಗೆ ಹೇಳ್ತಾರೆ ಅಂತ. ಎನಿವೇ ಸರ್, ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾ ರೂಪಾಂತರ ಒಂದು ದೊಡ್ಡ ಹೆಜ್ಜೆನ ಮುಂದಕ್ಕೆ ತಗೊಂಡು ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲ ಸಿನಿಮಾಗೂ ಆಲ್ ದ ಬೆಸ್ಟ್.